ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಡಿಸೆಂಬರ್ 19ರಂದು ಪುಷ್ಯ ಅಮಾವಾಸ್ಯೆ ಇಂದು ಆಗಿರಲಿದೆ. ಸ್ನೇಹಿತರೆ, ಈ ರಾಶಿಯವರಿಗೆ ಮಹಾಲಕ್ಷ್ಮಿ ಕೃಪಕಟಾಕ್ಷದಿಂದ ಸಕಲೈಶ್ವರ್ಯವು ಸಿಗಲಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತವಾಗ್ತದೆ. ಸ್ನೇಹಿತರೆ, ಈ 2025 ಡಿಸೆಂಬರ್ 19 ಈ ಶುಕ್ರವಾರದಂದು ಇಂದು ಚಂದ್ರನ ಸ್ಥಾನ ಬದಲಾವಣೆ ಉಂಟಾಗೋ ಕಾರಣ ನಿಮ್ಮ ದಿನವು ಹೇಗಿರಲಿದೆ, ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ, ಯಾವ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು, ಒಟ್ಟಾರೆ ಹಿಂದಿನ 12 ರಾಶಿಗಳ ಫಲಾಫಲ ಹೇಗಿರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಈ ಡಿಸೆಂಬರ್ 19 ನಂತರ ಉಂಟಾಗ್ತಿರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಅಮಾವಾಸ್ಯೆಯ ದಿನ ಈ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ಒಂದೊಂದಾಗಿ ತಿಳಿಸ್ಕೊಟ್ಟು ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಈ 2025 ಡಿಸೆಂಬರ್ 19 ಈ ವಾರ ಶುಕ್ರವಾರದಂದು ವರ್ಷದ ಕೊನೆಯ ಅಮಾವಾಸ್ಯೆಯನ್ನು ಆಚರಿಸಲಾಗ್ತದೆ. ಚಂದ್ರನು ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಸಾಗ್ತಾ ಹೋಗ್ತಾನೆ. ಪರಿಣಾಮವಾಗಿ ಬುಧ ಮತ್ತು ಚಂದ್ರ ದಿನವಿಡೀ ಶುಕ್ರನೊಂದಿಗೆ ಸಂಯೋಗವನ್ನು ಹೊಂದಿ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ. ಈ ಧನುಷ್ ರಾಶಿಯಲ್ಲಿ ಸೂರ್ಯನಿಂದ 12ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಈ ಸ್ಥಾನದ ಶುಭವಂಶಿ ಯೋಗವನ್ನು ಕೂಡ ಸೃಷ್ಟಿ ಮಾಡ್ತಾ ಹೋಗ್ತದೆ. ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿಯವರಿಗೆ ಈ ರಾಶಿಯವರ ರಾಶಿ ಭವಿಷ್ಯ ಹೇಗಿರಲಿದೆ, ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಈ ಅಮಾವಾಸ್ಯೆಯ ದಿನದಂದು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಮೇಷ ರಾಶಿಯ ವಿಚಾರಕ್ಕೆ ಬರೋದಾದರೆ, ಪ್ರಯತ್ನಶೀಲನಿಗೆ ಭಗವಂತನು ಸಹಾಯ ಮಾಡ್ತಾನೆ ಎನ್ನೋ ಮಾತಿನಂತೆ ಹಾಗಾಗಿ ನೀವು ಪ್ರಯತ್ನ ಮಾಡುವುದನ್ನು ನಿಲ್ಲಿಸದೆ ಮುಂದುವರಿಸ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಪ್ರಯತ್ನ ನಿಮಗೆ ಗೆಲುವನ್ನು ತಂದುಕೊಡಲಿದೆ. ಶುಭ ಫಲಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಈ ಮೇಷ ರಾಶಿಯವರು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದ ನೀವು ಹಣವನ್ನು ಉಳಿಸಲು ಬಹಳ ಕಷ್ಟವನ್ನು ಪಡ್ಬೋದು. ವಾಸಸ್ಥಳ ಬದಲಾವಣೆಯಿಂದ ಹೆಚ್ಚು ಶುಭವಾಗಲಿದೆ. ನೀವು ಪ್ರಣಯ ಪ್ರವಾಸಕ್ಕೆ ಹೋಗುವ ದಿನವಿದು ಅಂತಲೇ ಹೇಳ್ಬೋದು. ಸಮಯವು ಹಣ ಎಂದು ನೀವು ನಂಬಿದರೆ ನಿಮ್ಮ ಅತ್ಯುನ್ನತ ಸಾಮರ್ಥ್ಯವನ್ನು ತಲುಪಲು ನೀವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಮಾನಸಿಕ ನೆಮ್ಮದಿಗಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರಾರಂಭಿಸಿ ಸ್ನೇಹಿತರೆ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದ್ದು ನಿಮಗೆ ಇನ್ನಷ್ಟು ಚೈತನ್ಯವನ್ನು ತುಂಬಲಿದೆ ಸ್ನೇಹಿತರೆ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ 88% ಅಷ್ಟು ಈ ರಾಶಿಯವರಿಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯಾಗಿರಲಿದೆ. ಈ ಅಮಾವಾಸ್ಯೆಯ ದಿನದಂದು ಬುದ್ಧಿ ಬಲವನ್ನು ಉಪಯೋಗಿಸಿ ಎಲ್ಲೆಡೆ ಗೆಲುವನ್ನು ಸಾಧಿಸ್ತಾ ಹೋಗ್ತೀರಿ. ಇದರಿಂದ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗುವುದು. ನಿಮಗೆ ವೃತ್ತಿ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಲಾಭದಾಯಕವಾಗಿರಲಿದೆ. ನೀವು ಹೊಸ ವೃತ್ತಿ ಸಂಬಂಧಪಟ್ಟಂತಹ ಅವಕಾಶಗಳನ್ನು ಕೂಡ ಪಡಿಬೋದು. ನಿಮ್ಮನ್ನು ಮತ್ತು ನಿಮ್ಮ ಕೆಲಸವನ್ನು ಸಕಾರಾತ್ಮಕ ರೀತಿಯಲ್ಲಿ ಪ್ರಸ್ತುತಪಡಿಸುವತ್ತ ಗಮನವನ್ನು ಹರಿಸ್ತಾ ಬನ್ನಿ. ನಿಮಗೆ ನಿಷ್ಠರಾಗಿರಿ ಸ್ನೇಹಿತರೆ, ಮತ್ತು ನಿಮ್ಮ ಆತ್ಮ ಪ್ರಜ್ಞೆಯನ್ನು ಅನುಸರಿಸ್ತಾ ಬನ್ನಿ. ಯಶಸ್ಸು ನಿಮ್ಮ ಮುಂದಿನ ಭವಿಷ್ಯದಲ್ಲಿದೆ. ಇಂದು ಹೆಚ್ಚಿನ ಭಾವನಾತ್ಮಕ ಅರಿವಿನ ಮೂಲಕ ನಿಮ್ಮ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಇತರರೊಂದಿಗೆ ವ್ಯಕ್ತಪಡಿಸಲು ನೀವು ಬಯಸಬಹುದಾಗಿದೆ. ಇದಕ್ಕಾಗಿ ನಿಮ್ಮಲ್ಲಿ ಅಪಾರ ಶಕ್ತಿ ಮತ್ತು ತಾಳ್ಮೆಯ ಅಗತ್ಯವಿರ್ತದೆ. ಈ ಟೈಮ್ನಲ್ಲಿ ವಿಷ್ಣು ದೇವರನ್ನು ಆರಾಧಿಸಿ ಸ್ನೇಹಿತರೆ. ಇಂದಿನ ಪರ್ಸೆಂಟೇಜ್ 91% ಅಷ್ಟು ಈ ರಾಶಿಯವರಿಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನೀವು ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಪ್ರತಿಕ್ರಿಯೆಯನ್ನು ಪಡಿತಾ ಹೋಗ್ತೀರಿ ಮತ್ತು ನಿಮ್ಮ ಉತ್ಪಾದಕತೆ ಮತ್ತು ಕೆಲಸವನ್ನು ಇನ್ನಷ್ಟು ಸುಧಾರಿಸುವ ಹೊಸ ವಿಧಾನಗಳನ್ನು ಕಲಿಯಲು ಮುಕ್ತರಾಗಿರ್ತೀರಿ. ವೃತ್ತಿಪರ ಮತ್ತು ವೈಯಕ್ತಿಕ ಎರಡಕ್ಕೂ ಸಂಬಂಧಿಸಿದಂತಹ ವಿಷಯಗಳು ಮತ್ತು ಸಮಸ್ಯೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡಿ ಸ್ನೇಹಿತರೆ. ತರಾತುರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಸ್ನೇಹಿತರೆ.
ಪ್ರಸ್ತುತ ಹೂಡಿಕೆಗಳನ್ನು ಪರಿಶೀಲಿಸಿ. ಇಂದು ಹೆಚ್ಚಿನ ಹಣವನ್ನು ಉಳಿಸುವತ್ತ ಗಮನವನ್ನು ಹರಿಸಿ. ಸಾಧ್ಯವಾದರೆ ಇಂದು ಸ್ವಲ್ಪ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ. ಅದು ಕೆಲವೇ ನಿಮಿಷಗಳಾದರೂ ಸರಿ. ಶಿವನಿಗೆ ನೀರನ್ನು ಅರ್ಪಿಸಿ ಸ್ನೇಹಿತರೆ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ 72% ಈ ರಾಶಿಯವರಿಗೆ ಅದೃಷ್ಟ ಇರಲಿದೆ. ಇನ್ನು ಮುಂದಿನ ಅದೃಷ್ಟದ ರಾಶಿ ಕಟಕ ರಾಶಿ. ಇಂದು ನಿಮಗೆ ವಿಶೇಷ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉತ್ಸಾಹ ಮತ್ತು ಸಂತೋಷದ ಅಲೆಯನ್ನು ತರಲಿದ್ದಾರೆ. ಪ್ರಣಯದ ಭಾವವು ಹೆಚ್ಚಾಗಲಿದೆ. ಅದರಿಂದ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕೂಡ ಕಳೆದು ಹೋಗ್ತೀರಿ. ಒಬ್ಬಂಟಿಯಾಗಿದ್ದರೆ ನಿಮ್ಮ ಒಳಕಣ್ಣುಗಳನ್ನು ತೆರೆದು ನಿಮಗಾಗಿ ಕಾಯುತ್ತಿರುವಂತಹ ವ್ಯಕ್ತಿಗಳನ್ನು ನೋಡಿ. ನಿಮ್ಮ ವೃತ್ತಿಪರ ಜೀವನಕ್ಕೆ ಬಂದಾಗ ದೊಡ್ಡ ಬದಲಾವಣೆಗಳು ಕೂಡ ಸಂಭವಿಸಲಿದೆ. ನೀವು ಮಾಡಿದ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಅಂತಿಮವಾಗಿ ಫಲ ನೀಡುತ್ತಿದೆ ಮತ್ತು ಯಶಸ್ಸನ್ನು ಶೀಘ್ರದಲ್ಲಿಯೇ ತರಲಿದೆ ಸ್ನೇಹಿತರೆ. ನಿಮ್ಮ ಹಣದ ಮೇಲೆ ನಿಗಾವನ್ನು ಹರಿಸಿ ಮತ್ತು ಯಾವುದೇ ಹಣಕಾಸಿನ ಅಪಾಯಗಳನ್ನು ತೆಗೆದುಕೊಳ್ಳದಂತೆ ದೂರವಿರಿ. ಗಣಪತಿಗೆ ಗರಿಕೆ ಹುಲ್ಲನ್ನು ಈ ಟೈಮ್ನಲ್ಲಿ ಅರ್ಪಿಸಿ ಸ್ನೇಹಿತರೆ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಈ ರಾಶಿಯವರಿಗೆ 72% ಈ ರಾಶಿಯವರಿಗೆ ಅದೃಷ್ಟ ಇರಲಿದೆ. ಮುಂದಿನ ರಾಶಿ ಸಿಂಹರಾಶಿ ಸ್ನೇಹಿತರೆ. ಈ ಸಿಂಹರಾಶಿಯವರಿಗೆ ಈ ಅಮಾವಾಸ್ಯೆಯ ದಿನ ನೀವು ವೃತ್ತಿಪರರಾಗಿ ಇರಬೇಕಾಗಿರ್ತದೆ. ನಿಮ್ಮ ಉತ್ತಮ ನಡವಳಿಕೆಯಿಂದ ಪ್ರಗತಿಯೂ ಕೂಡ ಸಿಗಲಿದ್ದು ನೀವು ನಿಮ್ಮನ್ನು ನಂಬಿರಿ. ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿದಿರಿ ಸ್ನೇಹಿತರೆ. ಏಕೆಂದರೆ ಅದು ನಿಮಗೆ ಉತ್ತಮ ಯಶಸ್ಸನ್ನು ಕೂಡ ತಂದುಕೊಡಲಿದೆ. ಮುಂಬರುವ ದಿನಗಳಲ್ಲಿ ಎದುರಾಗುವ ಹಣಕಾಸಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳನ್ನು ಕಲಿತ ಬನ್ನಿ. ಇಂದು ಹಠಾತ್ ಆಶ್ಚರ್ಯವು ಸವಾಲಾಗಿ ಕೂಡ ಬರಬಹುದು. ನಿಮ್ಮ ಆರ್ಥಿಕತೆಯ ತೊಂದರೆಯ ಪರಿಸ್ಥಿತಿಗೆ ತಳ್ಳಬಹುದು ಸ್ನೇಹಿತರೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವಿಚಾರದಲ್ಲೂ ಕೂಡ ಎಲ್ಲೂ ಕೂಡ ಜಾಸ್ತಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇಂದು ನೀವು ಏಕಾಗ್ರತೆ ಮತ್ತು ಜಾಗರೂಕರಾಗಿ ಇರಬೇಕಾಗುತ್ತದೆ. ದೈಹಿಕ ಶಕ್ತಿ ಕಡಿಮೆ ಆಗ್ಬೋದು ಮತ್ತು ಕೆಲವು ಆಲಸ್ಯ ಉಂಟಾಗ್ಬೋದು. ನಿಮ್ಮ ಪರಿಸ್ಥಿತಿಯನ್ನು ಕೇಂದ್ರೀಕರಿಸಿ. ರಾತ್ರಿ ಕಪ್ಪು ನಾಯಿಗೆ ಕೊನೆಯ ಆಹಾರವನ್ನು ನೀಡಿ ಸ್ನೇಹಿತರೆ. ನಾಯಿಗೆ ಈ ಆಹಾರವನ್ನು ತಿನ್ನಿಸೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅದೃಷ್ಟದ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ 63% ಈ ರಾಶಿಯವರಿಗೆ ಅದೃಷ್ಟ ಇರಲಿದೆ. ಮುಂದಿನ ಅದೃಷ್ಟದ ರಾಶಿ ಕನ್ಯಾ ರಾಶಿ ಸ್ನೇಹಿತರೆ. ಇಂದು ನಿಮ್ಮ ಮನಸ್ಸು ಹೊಸ ಧನಾತ್ಮಕ ಶಕ್ತಿಯನ್ನು ತುಂಬಿರಬಹುದು. ನೀವು ಹೊಸ ಬಂಧಗಳನ್ನು ಮಾಡಿಕೊಳ್ಬೋದಾಗಿದೆ. ನಿಮ್ಮ ವೃತ್ತಿ ಜೀವನದ ಪ್ರಗತಿಗಾಗಿ ನಿಮ್ಮ ಕೌಶಲ್ಯಗಳನ್ನು ಮೆರುಗುಗೊಳಿಸಲು ಮತ್ತು ಹೆಚ್ಚಿಸಲು ಶ್ರಮದ ಅಗತ್ಯವಂತೂ ಇದ್ದೇ ಇರ್ತದೆ ಸ್ನೇಹಿತರೆ. ಅವಕಾಶಗಳು ಉದ್ಭವಿಸದಂತೆ ಉತ್ಪಾದಕ ಕಷ್ಟಪಟ್ಟು ಕೆಲಸ ಮಾಡುವಂತಹ ಕೇಂದ್ರೀಕೃತವಾಗಿರಲು ಮರೆಯದಿರಿ. ಹಣ ಗಳಿಸುವ ಮತ್ತು ಹೂಡಿಕೆ ಮಾಡುವ ಹೊಸ ಮಾರ್ಗಗಳನ್ನು ತೆರೆದುಕೊಳ್ಳಬಹುದು. ಎಚ್ಚರಿಕೆಯಿಂದ ಖರ್ಚು ಮಾಡ್ತಾ ಬನ್ನಿ. ಹಣದೊಂದಿಗೆ ಚೆಲ್ಲಾಟವಾಡುವ ಮೊದಲು 2 ಬಾರಿ ಯೋಚಿಸಲು ಮರೆಯದಿರಿ ಸ್ನೇಹಿತರೆ. ಈ ಟೈಮ್ನಲ್ಲಿ ಶನಿದೇವನ ದರ್ಶನವನ್ನು ಮಾಡಿ ಸ್ನೇಹಿತರೆ. ಶನಿದೇವರಿಗೆ ಪ್ರಿಯವಾಗಿರುವಂತಹ ಸಾಸಿವೆ ಎಣ್ಣೆಯನ್ನು ಕೂಡ ಅರ್ಪಿಸಿ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ 71% ಅದೃಷ್ಟ ಇರಲಿದೆ ಸ್ನೇಹಿತರೆ. ಮುಂದಿನ ರಾಶಿ ತುಲಾ ರಾಶಿ ಸ್ನೇಹಿತರೆ. ಇಂದು ನಿಮ್ಮ ಆರ್ಥಿಕ ಸ್ಥಿತಿ ದುರ್ಬಲಗೊಳ್ಳಬಹುದು. ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಅದು ನಿಮಗೆ ಮಾತ್ರವಲ್ಲದೆ ನಿಮ್ಮ ಕುಟುಂಬಕ್ಕೂ ರೋಮಾಂಚನವನ್ನುಗೊಳಿಸಲಿದೆ. ನಿಮ್ಮ ಉತ್ಸಾಹವನ್ನು ನೀವು ನಿಯಂತ್ರಿಸಬೇಕು. ಇಂದು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮಾತನ್ನು ಕೇಳಲು ಬದಲು ಅವರ ಮನಸ್ಸಿನ ಮಾತುಗಳನ್ನು ಹೇಳಲು ಬಯಸುತ್ತಾರೆ. ಇದು ನಿಮಗೆ ತೊಂದರೆಯನ್ನು ತಂದುಕೊಳ್ಳಲಿದೆ ಸ್ನೇಹಿತರೆ. ಉದ್ಯೋಗಸ್ಥರು ಇಂದು ಕೆಲಸದ ಸ್ಥಳದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು. ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳಿ. ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ 61% ಈ ರಾಶಿಯವರಿಗೆ ಅದೃಷ್ಟ ಇರಲಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಸ್ನೇಹಿತರೆ. ಈ ವೃಶ್ಚಿಕ ರಾಶಿಯವರಿಗೆ ಇಂದು ನೀವು ಯಶಸ್ಸನ್ನು ಪಡೆಯಲು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾದಂತಹ ಹೊಸ ಅವಕಾಶಗಳು ಕೂಡ ಕೂಡಿರಲಿದೆ. ಆವೇಗವನ್ನು ಮುಂದುವರಿಸಿ ಮತ್ತು ಪ್ರತಿಫಲಗಳು ಬಹಳ ಅದ್ಭುತವಾಗಿರ್ತದೆ. ಇಂದು ನೀವು ಖರ್ಚು ಮಾಡುವುದಕ್ಕಿಂತ ಹೆಚ್ಚಿನದನ್ನು ಉಳಿಸುವುದು ಉತ್ತಮ ಮತ್ತು ಹೂಡಿಕೆಯಾಗಿದ್ದರೆ ಸುರಕ್ಷಿತ ಆಯ್ಕೆಗಳನ್ನು ಆರಿಸಿಕೊಳ್ಳಿ ಸ್ನೇಹಿತರೆ. ಅನಿರೀಕ್ಷಿತವಾದ ಖರ್ಚುಗಳಿವೆ. ಆದ್ದರಿಂದ ನಿಮ್ಮ ಹಣದ ಬಗ್ಗೆ ಬಹಳ ಜಾಗರೂಕರಾಗಿ ಇರಿ. ದಿನವು ಮುಂದುವರೆದಂತೆ ಸ್ವಲ್ಪ ನಿದ್ರೆ ಮತ್ತು ವಿಶ್ರಾಂತಿಯನ್ನು ಪಡೆಯಿರಿ ಸ್ನೇಹಿತರೆ. ಈ ಟೈಮ್ನಲ್ಲಿ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ 81% ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ನೀವು ಪರಿಹರಿಸಲಾಗದಂತಹ ಸಮಸ್ಯೆಗಳ ಬಗ್ಗೆ ನಿಮ್ಮ ಕುಟುಂಬದೊಂದಿಗೆ ಮಾತನಾಡಲು ಬಯಸಬಹುದು.
ಆದರೆ ಚೆನ್ನಾಗಿ ಯೋಚಿಸಿದ ನಂತರವೇ ಮಾತನಾಡಿದರೆ ಒಳಿತು. ಇಂದು ಸಂಬಂಧಿಕರೊಂದಿಗೆ ಸಮಯವನ್ನು ಕಳೆಯಬಹುದು. ಇಂದು ನೀವು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವು ಆಸಕ್ತಿದಾಯಕ ಸುದ್ದಿಗಳನ್ನು ಕೂಡ ಪಡೆಯಬಹುದು. ಇಂದು ಯಾವುದೇ ಆಸ್ತಿಯಲ್ಲಿ ಹೂಡಿಕೆ ಮಾಡದಿರಲು ಪ್ರಯತ್ನಿಸಿ. ನೀವು ಇಂದು ಸಂಗಾತಿಯೊಂದಿಗೆ ಉತ್ತಮವಾದ ದಿನವನ್ನು ಕೂಡ ಕಳೆಯಬಹುದಾಗಿದೆ. ತಾಯಿ ಪಾರ್ವತಿ ದೇವಿಯನ್ನು ಈ ಟೈಮ್ನಲ್ಲಿ ಪೂಜಿಸಿ ಸ್ನೇಹಿತರೆ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ 87% ಇಂದು ಅದೃಷ್ಟ ಈ ರಾಶಿಯವರಿಗೆ ಇರಲಿದೆ. ಮುಂದಿನ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಇಂದು ನಿಮ್ಮ ಜೀವನ ಸಂಗಾತಿಯ ನಡುವೆ ಉದ್ವಿಗ್ನತೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದಾಯದಷ್ಟೇ ಖರ್ಚು ಕೂಡ ಇರುವುದರಿಂದ ಹಣದ ಉಳಿತಾಯಕ್ಕೆ ಸಂಚಕಾರ ಬರಬಹುದು. ಇತರರಿಗೆ ಪ್ರೀತಿಯನ್ನ ವ್ಯಕ್ತಪಡಿಸಲು ಸುಲಭವಾಗಲಿದೆ. ನೀವು ನಿಮ್ಮ ಪ್ರಣಯ ಸಂಬಂಧದಲ್ಲಿದ್ದರೆ ನಿಮ್ಮ ನಡುವಿನ ಬಾಂಧವ್ಯವು ಬೆಳೆಸಲು ಇದು ಸೂಕ್ತವಾದ ಸಮಯವಾಗಿರಲಿದೆ. ಹೊಸ ಸಂಭಾಷಣೆಗಳನ್ನು ಪ್ರಾರಂಭಿಸಲು ಮತ್ತು ನಿಮ್ಮ ಸಂಬಂಧದ ಆಳವನ್ನು ಅನ್ವೇಷಿಸಲು ಇದು ಪರಿಪೂರ್ಣ ಅವಕಾಶ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳು ಇಂದು ಪ್ರೀತಿಯ ಭಾವನೆಗಳಲ್ಲಿ ನಿರತರಾಗಿರ್ತಾರೆ. ಇದರಿಂದಾಗಿ ಅವರು ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಬಹುದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಅದೃಷ್ಟದ ಪರ್ಸೆಂಟೇಜ್ 84% ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಕುಂಭ ರಾಶಿ ಸ್ನೇಹಿತರೆ. ಈ ಅಮಾವಾಸ್ಯೆಯ ದಿನದಂದು ಬಹುದಿನಗಳಿಂದ ಬರಬೇಕಾದಂತಹ ಮೊತ್ತ ಒಟ್ಟಾಗಿ ಬರೋದರಿಂದ ಹಣಕಾಸಿನ ಬಗ್ಗೆ ಚಿಂತಿಸುವಂತಹ ಅಗತ್ಯವಿರೋದಿಲ್ಲ ಈ ಕುಂಭ ರಾಶಿಯವರಿಗೆ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಅರಿಸಿಕೊಂಡು ಬರುವವು. ಹೊಸ ಮನೆ ಆಸ್ತಿ ಖರೀದಿಗೆ ಸಕಾಲವಾಗಿದ್ದು ಈ ದೆಸೆಯಿಂದ ಯಾವುದೇ ಅಳುಕಿಲ್ಲದೆ ಮುನ್ನಡೆಯುತ್ತಾ ನೀವು ಹೋಗಬಹುದಾಗಿದೆ. ಅತಿ ಉದ್ವೇಗ ಒಳ್ಳೆಯದಲ್ಲ. ಪ್ರತಿಯೊಂದನ್ನು ಸಮಾಧಾನದಿಂದ ಯೋಚಿಸಿ. ಪ್ರಸ್ತುತ ಭಾವನೆಗಳು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಎಂಬುದರ ಬಗ್ಗೆ ಗಮನವನ್ನು ಹರಿಸ್ತಾ ಬನ್ನಿ. ಸ್ಪಷ್ಟವಾಗಿ ಸಂವಹನವನ್ನು ಮಾಡಿ ಮತ್ತು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಿ. ನಿಮ್ಮ ಸಂಗಾತಿಯ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ ಸ್ನೇಹಿತರೆ. ಇಂದು ಕೆಲವು ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಹೆಚ್ಚು ಪ್ರಯೋಜನವನ್ನು ನೀಡಲಿದೆ. ನಿಮ್ಮ ಕೆಲಸದ ಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಲು ನಿಮಗೆ ಅವಕಾಶವನ್ನು ನೀಡ್ತಾ ಬನ್ನಿ ಸ್ನೇಹಿತರೆ. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ ಮತ್ತು ರಿಫ್ರೆಶ್ ಮತ್ತು ಮರುಚೈತನ್ಯವನ್ನು ಅನುಭವಿಸಿ. ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಈ ರಾಶಿಯವರಿಗೆ 73% ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಮೀನ ರಾಶಿ ಸ್ನೇಹಿತರೆ. ಈ ಮೀನ ರಾಶಿಯವರಿಗೆ ಈ ಅಮಾವಾಸ್ಯೆಯ ದಿನದಂದು ಭಗವಂತನ ಆರಾಧನೆಯಿಂದ ದೈವಬಲ ಮತ್ತು ಆತ್ಮಬಲ ಹೆಚ್ಚಾಗ್ತಾ ಹೋಗ್ತದೆ. ಮತ್ತೊಬ್ಬರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮುನ್ನಡೆಯುತ್ತಾ ಬನ್ನಿ. ಜೀವನ ಪ್ರಗತಿ ಪಥದಲ್ಲಿ ಸಾಗುವುದು. ಯಾವುದೇ ಕಾರಣಕ್ಕೂ ನಿಮ್ಮ ವೃತ್ತಿ ರಹಸ್ಯವನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡಬೇಡಿ. ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬೇಡಿ ಸ್ನೇಹಿತರೆ. ಸ್ನೇಹಿತರಿಂದ ಸಕಾಲಿಕ ನೆರವು ಕೂಡ ದೊರೆಯಲಿದೆ. ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಹೊರಾಂಗಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಸ್ನೇಹಿತರೆ. ಅದೃಷ್ಟವು ನಿಮ್ಮ ದಾರಿಯಲ್ಲಿ ಬರುತ್ತದೆ ಮತ್ತು ನೀವು ನಿಮ್ಮ ಕನಸುಗಳನ್ನು ನಂಬಿದರೆ, ನಿಮ್ಮ ಗುರಿಗಳು ನಿರಂತರವಾಗಿದ್ದರೆ ನಿಮಗೆ ಯಶಸ್ಸು ಖಚಿತ ಅಂತಲೇ ಹೇಳ್ಬೋದು. ಅವಕಾಶಗಳನ್ನು ತೆಗೆದುಕೊಳ್ಳಲು ಹಿಂಜರಿಯದಿರಿ, ಏಕೆಂದರೆ ನಿಮ್ಮ ಕನಸುಗಳನ್ನು ನನಸಾಗಿಸಲು ಮಾರ್ಗವನ್ನು ಕೂಡ ಹೊಂತ ಹೋಗ್ತೀರಿ. ನಿಮ್ಮನ್ನು ನೀವು ನಂಬ್ತಾ ಬನ್ನಿ ಮತ್ತು ನಿಮ್ಮ ಸ್ವಂತ ಮಾರ್ಗವನ್ನು ರಚಿಸಿಕೊಳ್ಳಿ ಸ್ನೇಹಿತರೆ. ಇದು ನಿಮಗೆ ಬಹಳ ಅನುಕೂಲಕರವನ್ನು ಮಾಡಲಿದೆ. ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಪರ್ಸೆಂಟೇಜ್ 65% ಈ ಮೀನ ರಾಶಿಯವರಿಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳ ಈ 19ನೇ ತಾರೀಕಿನಂದು ಉಂಟಾಗ್ತಿರುವಂತಹ ಅಮಾವಾಸ್ಯೆಯ ದಿನ ಯಾವೆಲ್ಲ ರಾಶಿಯವರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಅಷ್ಟು ಅದೃಷ್ಟ ಇರಲಿದೆ ಎಂಬುದನ್ನು ತಿಳ್ಕೊಳ್ತಾ ಬಂದಿದ್ರಿ. ಹಾಗೆಯೇ ಈ ತಿಂಗಳಿನಲ್ಲಿ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆಯೇ ನೀವು ಮನೆಯಿಂದ ಹೊರಹೋಗುವಾಗ ಹಳದಿ ಬಣ್ಣದ ತಿಲಕವನ್ನು ಇಟ್ಟು ತೆರಳಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ಕಾಣಬಹುದಾಗಿದೆ. ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಸ್ನೇಹಿತರೆ. ಹಾಗೆ ಈ ಟೈಮ್ನಲ್ಲಿ ಬಹಳ ಸ್ವಚ್ಛವಾಗಿ ನಿಮ್ಮ ಮನೆಯನ್ನು ಇಟ್ಕೊಳ್ಬೇಕಾಗಿರ್ತದೆ. ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.